ಪ್ರಾಣಿಗಳು ಆವಾಸವನ್ನು ಕಾಡಿನಲ್ಲಿ, ಆಹಾರವನ್ನು ಕೃಷಿ ಭೂಮಿಯಲ್ಲಿ ಕಂಡುಕೊಳ್ಳುತ್ತಿವೆ. ಸೋತ ಕೃಷಿಗೆ ಚೈತನ್ಯ ನೀಡುವುದು ಹೇಗೆ ಎಂಬ ಸವಾಲು ಕೃಷಿಕರ ಎದುರಿನಲ್ಲಿದೆ ಎಂದು ಪರಿಸರ ಬರಹಗಾರ ಶಿವಾನಂದ ಕಳವೆ ಹೇಳಿದರು. ಅವರು ಯಲ್ಲಾಪುರದ ಅಡಕೆ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ರಂಗ ಸಮೂಹ ಮಂಚಿಕೇರಿ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಚಾರಗೋಷ್ಠಿ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಸಂಘರ್ಷ ಹಾಗೂ ಕೃಷಿ ಬಗ್ಗೆ ಮಾತನಾಡಿದರು. ವನ್ಯಜೀವಿ ಮತ್ತು ಕೃಷಿಯ ನಡುವಿನ ಸಂಘರ್ಷವನ್ನು ಪರಿಸರ ಸ್ನೇಹಿಯಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಜನಸಹಭಾಗಿತ್ವದೊಂದಿಗೆ ಅರಣ್ಯ ಇಲಾಖೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ವನ್ಯಜೀವಿಗಳಿಂದ ಕೃಷಿ ಭೂಮಿಗೆ ಉಂಟಾಗುವ ಹಾನಿಯನ್ನು ಖಚಿತವಾಗಿ ಅಂದಾಜಿಸುವ ಕಾರ್ಯ ಆಗಬೇಕು. ಇಲಾಖೆ ಪರಿಹಾರ ನೀಡದಿದ್ದರೂ ಹಾನಿಯನ್ನು ಸರಿಯಾಗಿ ಅಂದಾಜಿಸುವ ನಿಲುವನ್ನು ಹೊಂದಬೇಕು ಎಂದರು. ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ಮಾದರಿಗಳ ಕುರಿತು ಸಂರಕ್ಷಣಾ ಜೀವಶಾಸ್ತ್ರಜ್ಞ ಡಾಕ್ಟರ್ ಕೇಶವ್ ಕೂರ್ಸೆ ಮಾತನಾಡಿ, ಆರ್ಥಿಕ ವ್ಯವಸ್ಥೆಯನ್ನು ನೈಸರ್ಗಿಕ ನಿಯಮದ ಅಡಿಯಲ್ಲಿ ರೂಪಿಸಬೇಕು. ನೈಸರ್ಗಿಕ ಸಂಪತ್ತಿನ ಬಳಕೆಯನ್ನು ಒಂದು ಮಿತಿಯಲ್ಲಿ ರೂಢಿಸಿಕೊಳ್ಳುವ ವಿವೇಕ ಬೆಳೆಸಿಕೊಂಡರೆ ಸುಸ್ಥಿರ ಅಭಿವೃದ್ಧಿಯ ಕಲ್ಪನೆ ಸಾಕಾರಗೊಳ್ಳಲು ಸಾಧ್ಯ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಛಲ ಇದ್ದರೆ ಎಷ್ಟೇ ಕಷ್ಟದ ನಡುವೆಯೂ ಸಾಧನೆ ಮಾಡಲು ಸಾಧ್ಯ ಎಂದರು. ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಐಎಫ್ಎಸ್ ಅಧಿಕಾರಿಯಾಗಿರುವ ಸುಚೇತ್ ಬಾಳ್ಕಲ್ ಅವರನ್ನು ಸಂಘಟನೆಯ ವತಿಯಿಂದ ಅಭಿನಂದಿಸಲಾಯಿತು. ರಂಗ ಸಮೂಹದ ಅಧ್ಯಕ್ಷ ರಾಮಕೃಷ್ಣ ಭಟ್ದುಂಡಿ, ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ಸಹನಾ ಬಾಳ್ಕಲ್, ಎಸಿಎಫ್ ಹಿಮವತಿ ಭಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸಂಯೋಜಕ ನರಸಿಂಗ್ ಸಾತೋಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಡಿಕೆ ಗಾಂವ್ಕರ್ ನಿರ್ವಹಿಸಿದರು. ಉತ್ತರ ಕನ್ನಡದಲ್ಲಿ ವನ್ಯಜೀವಿಗಳ ಹಾವಳಿ ತುಂಬಾ ಆಗ್ತಾ ಇದೆ. ಕಾಡು ಹಂದಿಗಳ ಹಾವಳಿ ಇದೆ, ಆನೆಗಳ ಹಾವಳಿ ಇದೆ, ಇದೆಲ್ಲ ಹೇಳ್ತಾರೆ. ನೀವು ಆನೆಗಳ ಹಾವಳಿಯನ್ನ ಖುದ್ದಾಗಿ ನೋಡ್ಬೇಕು. ಎಷ್ಟು ಕಷ್ಟ ಆಗಿದೆ ಕಬ್ಬು ಬೆಳೆಯೋದು, ಇದೆಲ್ಲ ತೋಟಕ್ಕೆಲ್ಲ ನುಗ್ತವೆ, ಇದೆಲ್ಲ ಹೇಳ್ತಾರೆ. ನಮ್ಮ ಕೃಷಿ ಭೂಮಿಗೆ ಬಂದ ಆನೆ ಹೊಡೆಯಕ್ಕೆ ಕೊಡೋದ ನೀವು ಸಾಗವಾನಿ ಅಗೆಗಳನ್ನ ನಾಶ ಮಾಡಿದ ಆನೆಗಳನ್ನೆಲ್ಲ ಬೇಟೆಯಾಡಿದಾರ ಅಂತ ಹೇಳ್ತಾರೆ. ಆಗ ಸಾಗವಾನಿ ಸಸಿಗಳನ್ನ ಆನೆ ನಾಶ ಮಾಡಿಬಿಟ್ರೆ ಆನೆಯನ್ನು ಹೊಡೆದ್ಬಿಡ್ತಿದ್ರು ಬ್ರಿಟಿಷ್ ಅಂತ ಪ್ರಶ್ನೆ ಮಾಡ್ತಾರೆ. ತಂದೆ ತಾಯಿಯ ಕಠಿಣ ಪರಿಶ್ರಮ, ಅವರು ಕೊಟ್ಟಂತಹ ಉತ್ತಮ ಸಂಸ್ಕಾರ, ಅದರ ಫಲದಿಂದ ಅದರ ಬಲದಿಂದ ಸಮಾಜದ ಎತ್ತರ ಸ್ಥಾನಕ್ಕೆ ಹೋಗಿ ಕೂತಿದ್ದಾರೆ. ಒಂದ್ ಕಡೆ ಆಶ್ಚರ್ಯವಾಗುತ್ತೆ, ಈ ಮಕ್ಕಳ ಈ ಚಿತ್ರಭೂಮಿ ತೋದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.